ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಮ್ಮದು ತುಂಬ ಸಿಂಪಲ್ ರೆಸಿಪಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂತಹ ಒಂದು ಡಿಶ್ ಆಯಿಸ್ಟರ್ ಮಶ್ರೂಮ್ ಸ್ಟರ್ ಫ್ರೈ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಆಯಿಸ್ಟರ್ ಮಶ್ರೂಮು 400 ಗ್ರಾಮ್ ತಗೊಂಡಿದ್ದೇನೆ, 400 ಗ್ರಾಮ್. 1 ಟೀ ಸ್ಪೂನಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ ಬೆಳ್ಳುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ, 1 ಟೇಬಲ್ ಸ್ಪೂನಷ್ಟು ಸ್ಪ್ರಿಂಗ್ ಆನಿಯನ್ ವೈಟ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿ ಹಸಿಮೆಣಸು. ಇದನ್ನು ಸ್ವಲ್ಪ ಸಪುರ ತುಂಡು ಮಾಡ್ಕೊಳ್ಳುವ. ಹೀಗೆ ಕೈಯಲ್ಲೇ ಮಾಡ್ಬೋದು. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೊಳ್ಳುವ. ನೀವು ಆಲಿವ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೊಳ್ಳುವ. ಆನಂತರ ಸ್ಪ್ರಿಂಗ್ ಆನಿಯನ್ ಅದು ವೈಟ್ಸ್, ಅದನ್ನು ಸ್ವಲ್ಪ ನಾವು ಕಲರ್ ಚೇಂಜ್ ಮಾಡಿ ಫ್ರೈ ಮಾಡ್ಕೊಳ್ಳುವ. ಮೊದಲಿಗೆ ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಹೈ ಫ್ಲೇಮಲ್ಲೇ ಈಗ ಇಲ್ಲಿ ಮಶ್ರೂಮ್ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದು ನೀರು ಬಿಟ್ಟಿದೆ. ಈಗ ನಾವು ಸೋಯಾ ಸಾಸ್ ಹಾಕೋಣ. ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕಿ. ಸೋಯಾ ಸಾಸಲ್ಲಿ ಉಪ್ಪಿನಂಶ ಇರ್ತದೆ, ಸೊ ಇಲ್ಲಿ ಸ್ವಲ್ಪ ಹಾಕ್ತೇನೆ ನಾನು ಉಪ್ಪು. ನೀವು ನೋಡ್ಬೋದು ಇಲ್ಲಿ ಮಶ್ರೂಮ್ ನೀರು ಬಿಟ್ಟಿದೆ, ನಾನು ಸ್ವಲ್ಪ ಸಹ ನೀರು ಹಾಕಲಿಲ್ಲ. ಈಗ ನಾವು ಪುನಃ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡಿದ್ದಾನೆ, ಸ್ವಲ್ಪ ಫ್ರೈ ಆಗಿತ್ತು ಫ್ರೈ ಮಾಡ್ಕೊಳ್ಳುವ. ಇಲ್ಲೀಗ ಮಶ್ರೂಮ್ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಇದು ಆಪ್ಷನಲ್ ಇದ್ದರೆ ನೀವು 1 ಟೀ ಸ್ಪೂನ್ ಅಷ್ಟು ಬ್ರೌನ್ ಶುಗರ್ ಹಾಕೊಳ್ಳಿ, ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತದೆ. ಅಥವಾ ವೈಟ್ ಶುಗರ್ ಯೂಸ್ ಮಾಡ್ಬೋದು. ಆನಂತರ ಲಾಸ್ಟಿಗೆ ನಾವು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ನೀವು ಬೇಕಂದರೆ ಆಯಿಸ್ಟರ್ ಸಾಸ್ ಅಥವಾ ಫಿಶ್ ಸಾಸ್ ಸಹ ಯೂಸ್ ಮಾಡ್ಬೋದು, ಒಳ್ಳೆಯದಾಗ್ತದೆ ಟೇಸ್ಟ್. ಆಯಿಸ್ಟರ್ ಮಶ್ರೂಮ್ ಸ್ಟರ್ ಫ್ರೈ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.